ನಿವೇಶನ ರಹಿತರಿಗೆ ನಿವೇಶನ ಹಕ್ಕುಪತ್ರ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಮತ್ತು ದಲಿತರ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಘಟಕದಿಂದ ಪೊನ್ನಂಪೇಟೆ ತಾಲೂಕಿನ ಹೈಸೊಡ್ಲೂರು ಕಾಲೋನಿಯಿಂದ ತಾಲೂಕು ಕಚೇರಿವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಯಿತು. ಹೈಸೊಡ್ಲೂರು ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆಂದು ಗುರುತಿಸಲಾದ 8 ಎಕರೆ ಜಾಗದಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ. ನಿವೇಶನ ರಹಿತರಿಗೆ ನಿವೇಶನ ಒದಗಿಸುವಂತೆ ಹಾಗೂ ದಲಿತರ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟುವಂತೆ ಜಾಥಾದಲ್ಲಿ ಪಾಲ್ಗೊಂಡಿದ್ದವರು ಘೋಷಣೆಗಳ ಮೂಲಕ ಸರ್ಕಾರವನ್ನು ಒತ್ತಾಯಿಸಿದರು. जिंदाबाद जिंदाबाद DSS जिंदाबाद ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಪಾಂಡುರಂಗ ಸ್ವಾಮಿ ಅವರು ಮಾತನಾಡಿ, ಕಳೆದ 8 ವರ್ಷಗಳಿಂದ 8 ಎಕರೆ ಜಾಗವೊಂದ ಹೈಸೊಡ್ಲೂರು ದಲಿತ ಸಮುದಾಯಕ್ಕೆಂದು ಗುರುತಿಸಲ್ಪಟ್ಟಿದ್ದರೂ ಇದುವರೆಗೂ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ. 8 ಎಕರೆ ಜಾಗ ಒತ್ತುವರಿಯಾಗಿದ್ದು ಇಲ್ಲಿನ ದಲಿತ ಸಮುದಾಯದವರಿಗೆ ನಿವೇಶನ ಒದಗಿಸದಿರುವುದು ದುರಂತ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. 8 ವರ್ಷದಿಂದ ಸುದೀರ್ಘವಾಗಿ ಅಲ್ಲೇನಾಗಿದೆ ಅಂದರೆ 8 ಎಕರೆ ಸರ್ಕಾರಿ ಜಮೀನನ್ನು ಹೈಸೊಡ್ಲೂರು ಗ್ರಾಮದ ನಿವಾಸಿಗಳಿಗೆ ಅಂತೇಳಿ ಅದು ರಿಸರ್ವ್ ಆಗಿದೆ, ರಿಜಿಸ್ಟರ್ ಆಗಿದೆ ಕಾರ್ಯನಿರ್ವಹಣಾಧಿಕಾರಿಗಳು ಅವ್ರ ಹೆಸರಲ್ಲಿ ಆಗಿದ್ರು. ಇವತ್ತು ನಾವು ಅಲ್ಲಿ ಹೋದರೆ 70 ಕುಟುಂಬಗಳು ವಾಸ ಮಾಡ್ತಿದ್ದಾವೆ. ಒಂದು ಚರಂಡಿ ಇಲ್ಲ, ಒಂದು ರಸ್ತೆ ಇಲ್ಲ, ಒಂದು ಬೀದಿ ದೀಪ ಇಲ್ಲ. ಇದು ಮೂಲಭೂತ ಸೌಕರ್ಯ ಆಗಿದ್ರು ಸಹ ಅದ್ರ ಜೊತೆಗೆ ಏನಾಗಿದೆ ಅಂದರೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಭೂ ಪ್ರದೇಶನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಭೂ ಮಾಲೀಕರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೀವು ವಾಸ ಮಾಡಲಿಕ್ಕೆ ಆ ಜನಗಳಿಗೆ ಬಿಡೋಕ್ಕಾಗ್ತಾ ಇಲ್ಲ ಅವರಿಗೆ ಅಂದರೆ ಇದೊಂದು ವಿಪರ್ಯಾಸ. ಇದು ಸ್ವತಂತ್ರ ಭಾರತದ ದೇಶದಲ್ಲಿ ಇಷ್ಟು ದಿವಸ ಆದರೂ ಒಂದು ಏನೋ ಅದು ಸಮುದಾಯ ಪಾಪ ಅವರು ಧ್ವನಿ ಇಲ್ಲದ ಸಮುದಾಯ, ಅವರು ಯಾರನ್ನೂ ಕೇಳೋಕ್ಕೆ ಆಗ್ತಾಯಿಲ್ಲ ಅಂತ ನಿಸ್ಸಹಾಯಕ ಸಮುದಾಯಕ್ಕೆ ವಾಸ ಮಾಡಲಿಕ್ಕೆ ಒಂದು ನಿವೇಶನ ಕೊಡಲಿಕ್ಕಾಗಿಲ್ಲ. ಇದು ತುಂಬ ದುರಂತವಾದ ಕತೆ. ಸುಮಾರು ವರ್ಷ ಅವರು ಹೋರಾಟ ಮಾಡಿದ್ರು, ಅವರಿಗೆ ಕಾರಣಗಳು ಹೇಳಿದ್ದೀರಿ, ಅಧಿಕಾರಿ ವರ್ಗದವರು ಎಲ್ಲರೂ ಹೇಳಿದ್ದಾರೆ. ಈಗ ನಾವು ತಾಲೂಕು ದಂಡಾಧಿಕಾರಿಗಳ ಹತ್ರಕ್ಕೆ ನೇರವಾಗಿ ಬಂದೀವಿ, ನಾವು ಅಲ್ಲಿ ಹೋಗಲಿಲ್ಲ. ಯಾಕೆಂದರೆ ಅಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳ ಹತ್ರ ಹೋದರೆ ಅವರು ದಂಡಾಧಿಕಾರಿಗಳ ಮೇಲೆ ಹೇಳ್ತಾರೆ, ಇದು ನಮಗೆ ಗೊತ್ತಿರೋಂಥ ವಿಚಾರ. ಹಾಗಾಗಿ ಇದು ಏನು ಕ್ರಮ ಕೈಗೊಳ್ತೀರಿ ಅಂತ ದಯಮಾಡಿ ಹೇಳಬೇಕು ಆ ಗ್ರಾಮದಲ್ಲಿ. ಆಮೇಲೆ ಇಲ್ಲಿ ಈ ಪ್ರದೇಶದಲ್ಲಿ ನಾವು ಕಂಡ ಹಾಗೆ ಸುಮಾರು ಕಡೆ ಯಾರಿಗೂ ವಾಸ ಮಾಡಲಿಕ್ಕೆ ನಿವೇಶನಗಳಿಲ್ಲ. ಅವರೆಲ್ಲರಿಗೂ ನಿವೇಶನ ಕೊಡುವಂಥ ಕೆಲಸ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸಂಘಟನೆಯ ಮೈಸೂರು ಕೊಡಗು ಜಿಲ್ಲಾ ವಿಭಾಗೀಯ ಸಂಚಾಲಕ ಎಚ್.ಎಸ್. ಕೃಷ್ಣಪ್ಪ, ರಾಜ್ಯ ಮಹಿಳಾ ಘಟಕದ ಸಂಘಟನಾ ಸಂಚಾಲಕಿ ಭವಾನಿ, ರಾಜ್ಯ ಸಂಘಟನಾ ಸಂಚಾಲಕ ಚಿಕ್ಕಬಳ್ಳಾಪುರ ಕೊಡಿಗಲ್ ರಮೇಶ್, ರಾಜ್ಯ ಸಂಘಟನಾ ಸಂಚಾಲಕ ಟಿ.ಎನ್. ಗೋವಿಂದಪ್ಪ ಈ ಸಂದರ್ಭ ಮಾತನಾಡಿದರು. ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಏನು ಟಾರ್ಪಾಲ್ಗಳನ್ನ ಮಾಮೂಲಾಗಿ ಕೊಡ್ತಾ ಇದ್ರು, 624 ಜನರಿಗೆ ಟಾರ್ಪಾಲ್ ಕೂಡ ಇದುವರೆಗೂ ವಿತರಣೆ ಆಗಲಿಲ್ಲ. ಈಗ ಹೈಸೊಡ್ಲೂರು ಗ್ರಾಮದಲ್ಲಿ ಮೊನ್ನೆ ತಹಸೀಲ್ದಾರ್ನು ಕೂಡ ನಾನು ಸರ್ ಒಂದ್ಸರಿ ಭೇಟಿ ಕೊಡಿ, ಅಲ್ಲಿ ಸಮಸ್ಯೆಗಳ ಬಗ್ಗೆ ನೀವು ಎಚ್ಚರಿಕೆ ವಹಿಸ್ಕೋಬೇಕು ಅಂತ ಹೇಳಿದ್ರು ಕೂಡ ತಾವು ಕಾರಣಾಂತರದಿಂದ ಬರ್ಲಿಕ್ಕೂ ಆಗಲಿಲ್ಲ. ಅದರಿಂದ ನೋಡಿ ಅಲ್ಲಿಯ ಬಗ್ಗೆ ಕುಡಿಯೋ ನೀರಿಲ್ಲ, ಇಲ್ಲಿ ಜನರಿಗೆ ಒಂದು ಶೌಚಾಲಯ ಇಲ್ಲ. ಈ ಕಾಲದಲ್ಲಿ ಸ್ವತಂತ್ರ ಬಂದು 75 ವರ್ಷ ಕಳೆದ್ರು ಕೂಡ ಒಂದು ಶೌಚಾಲಯ ಇಲ್ಲದೇ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಯಾರ ಹತ್ರ ಕೇಳಬೇಕು? ಆ ಹಳ್ಳಿ ಹೆಸರ ಹೇಳ್ತಾ ಇದ್ರಿ. ಪೊನ್ನಂಪೇಟೆ ತಾಲೂಕಲ್ಲಿ ಅಧಿಕಾರಿಗಳನ್ನ ನಾಚಿಕೆ ಆಗ್ಬೇಕಂತ ಹೇಳ್ತಾ ಇದ್ದೀನಿ. ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕನಿಷ್ಠ ಮೂಲಭೂತ ಸೌಕರ್ಯ ಕೊಡಕ್ಕೆ ನಿಮ್ಮ ಸರ್ಕಾರಕ್ಕೆ ಹೇಳ್ತಾ ಇಲ್ದಿದ್ರೆ ಬಾಗಿಲು ಮುಚ್ಚಿಕೊಂಡು ಹೋಗ್ಬೇಕಂತ ನಾನು ನಮ್ಮ ಸಂಘಟನೆ ವತಿಯಿಂದ ಪದೇ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಅಲ್ಲಿ ಶೌಚಾಲಯ ಇಲ್ಲ, ಬೀದಿ ದೀಪ ಇಲ್ಲ, ಕರೆಂಟ್ ಇಲ್ಲ, ಸ್ಕೂಲ್ ಇಲ್ಲ, ಕುಡಿಯುವ ನೀರಿಲ್ಲ. ಇಷ್ಟ ಭ್ರಷ್ಟ ಸರ್ಕಾರ ಇಟ್ಕೊಂಡು ನೀವು ಯಾಕೆ ಅಧಿಕಾರ ಮಾಡ್ತಾ ಇದ್ರಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವೇನಾದ್ರೂ ಈಗ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾ ಇದ್ರೆ ನಾವು ಬಡವರ ಪರವಾಗಿದ್ದೀವಿ, ಅಹಿಂದ ಕಟ್ಕೊಂಡು ನಾವು ಬಡವರನ್ನ ಮೇಲೆ ಇಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಬಡವರ ಹೆಸರು ಹೇಳಿಕೊಂಡು ಬಡವರ ದುಡ್ಡು ಎಲ್ಲ ಲೂಟಿ ಮಾಡ್ತಾ ಸರ್ಕಾರ. ಈ ಸರ್ಕಾರಕ್ಕೆ ಬುದ್ಧಿ ಬರಬೇಕಾದ್ರೆ ಅಧಿಕಾರಿಗಳು ಏನಿದ್ರು ಎಚ್ಚೆತ್ತುಕೊಳ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಬಳಿಕ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಮೋಹನ್ ಕುಮಾರ್ ಅವರಿಗೆ ಬೇಡಿಕೆಗಳ ಮನವಿಯನ್ನು ಸಲ್ಲಿಸಲಾಯಿತು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಈಗಾಗಲೇ ಅದು ಏನು ಜಮೀನಿದೆ ಅದನ್ನು ಈಗಾಗಲೇ ನಾವು ಕಂದಾಯ ಇಲಾಖೆಯಿಂದ ತಾಲೂಕು ಪಂಚಾಯತ್ ಇಲಾಖೆಗೆ ಹಸ್ತಾಂತರ ಮಾಡಿದ್ದೀವಿ. ಸೊ
ತಾವೆಲ್ಲ RTC ನೋಡ್ಬೋದು. ಅದು ಇವಾಗಲೂ ತಾಲೂಕು ಪಂಚಾಯತಿ ಅಂತಲೇ ಇದೆ. ಸಿಂಗಿ ಕೈ ಸಿಂಗಿ